ಬ್ರದರ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ರಾಜು ಮತ್ತೆ ಚಾರ್ಲಿ. ಸಾರಿ, ಚಾರ್ಲಿ ಇಲ್ಲ, ರಾವನ್. ವೆಲ್ಕಮ್ ಬ್ಯಾಕ್ ಟು ರಾಜು ಮತ್ತೆ ಚಾರ್ಲಿ ಚಾನಲ್. ಬ್ರದರ್ಸ್ ಮತ್ತೊಮ್ಮೆ ಸುಸ್ವಾಗತ. ಬ್ರದರ್ಸ್ ಇವತ್ತು ಎಲ್ಲಿ ಹೋಗ್ತಿದೀವಿ ಗೊತ್ತಾ? ಸೊ ಫಸ್ಟ್ ಆಫ್ ಆಲ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಇಲ್ಲಿ ಖರಾಬ್ ಆಗಿದ್ದೀನಿ. ಸೊ ಬ್ರದರ್ಸ್, ಇವತ್ತು ಎಲ್ಲಿ ಹೋಗ್ತಿದೀವಿ ಅಂತ ಗೊತ್ತಾ? ಸೊ ರಾವಣ್ ಜೊತೆಗೆ ಒಂದ್ ರೈಡು. ಸೊ ಅದು ಎಲ್ಲಂದ್ರೆ, ಸೊ ಹೋಗ್ತಾ ಹೇಳ್ತೀನಿ, ಮೊನ್ನೆ ಒಂದ್ ಸ್ವಲ್ಪ ಸರ್ಪ್ರೈಸ್ ಆಗೇ ಇರ್ಲಿ ನಿಮ್ಗೆ, ಅಲ್ವಾ? ಸೊ ಹೋಗೋಕ್ ಮುಂಚೆ ಎಲ್ಲ ಬಿಫೋರ್ ಆಗಿ ಹೇಳ್ಬಿಟ್ರೆ ಯಾವ್ದು ಸರ್ಪ್ರೈಸಿಂಗ್ ಅನ್ನೋದೇ ಹೇಳಲ್ಲ. ಸೊ ಗುರು, ಹೋಗ್ತಾ ಹೇಳ್ತೀನಿ ಬಲ್ಲಿ ಎಲ್ಲಿ ಹೋಗ್ತಿದೀವಿ ಅಂತ. ಸೊ ಇಲ್ಲಾಂದ್ರೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಐ ಮೀನ್, ರೀಚ್ ಆದ್ಮೇಲೆ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಎಲ್ಲಿ ಬಂದಿದೀವಿ, ಯಾವ ಪ್ಲೇಸ್ ಬಂದಿದೀವಿ ಅಂದ್ಬಿಟ್ಟು. ಬ್ಲರ್ ಆಗಿದ್ಯಾ? ಇಲ್ಲ, ಓಕೆ, ಡನ್. ಸೊ ಬ್ರದರ್ಸ್, ಅದೇ ಮೌಂಟು ಅದೇ ಫೋನ್ ಇಂದನೇ ನಾನು ರೆಕಾರ್ಡ್ ಮಾಡ್ತಿರೋದು. ಸೊ ಬ್ರದರ್ಸ್, ಇನ್ನೊಂದು ಏನಂದ್ರೆ, ಸೊ ಸಪೋರ್ಟ್ ಕೊಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡಿ ವಿಡಿಯೋ ನೋಡ್ತಿರೋರು. ಸೊ ಬೆಳೆಯೋಣ, ಎಲ್ಲಾರನ್ನು ಬೆಳೆಸೋಣ. ನನ್ನ ಹೇಳ್ದಂಗೆ ನನ್ನ ಪಾಲಿಸಿ ಇದೆ. ಸೊ ಬ್ರದರ್, ಫ್ರೆಂಡ್ ಮನೆಯಿಂದ ಬಿಟ್ಟು ಹೋಗ್ತಿದ್ದೀನಿ. ಸೊ ಹೋಗ್ತಾ ಫ್ರೆಂಡ್ನ ಪಿಕಪ್ ಮಾಡ್ಕೊಂಡು ಹಂಗೆ ಆ ಲೊಕೇಶನ್ಗೆ ಹೋಗೋಣ ಅಂದ್ಬಿಟ್ಟು. ಏನ್ ಅವನು ಹೇಳ್ದ, ಎಷ್ಟು ಕಿಲೋಮೀಟರ್ ಹೇಳ್ದ ಬ್ರದರ್ಸ್? ಐ ಮೀನ್ 90 ಕಿಲೋಮೀಟರ್ ಸಮಥಿಂಗ್ ಏನೋ ಹೇಳ್ದ. ಸೊ ರೈಡ್ ವಿತ್ ರಾವನ್ ಡೇ 1. ಸೊ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಎಲ್ಲರೂ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬನ್ನಿ. ಬೆಳಗ್ಗೆ 7:30 ಟೈಮು. ಸೊ ಚಾರ್ಲಿ ಇಲ್ಲ, ಚಾರ್ಲಿ ಮಿಸ್ ಯು. ಚಾರ್ಲಿ ಇಲ್ಲ. ಸೊ ರಾವಣ್ ಜೊತೆಗೆ ಒಂದು ಚಿಕ್ಕದಾಗೆ ರೈಡು, ಡೇ 1 ವಿತ್ ರಾವಣ್. ಸೊ ತಮ್ಮನೇಲಿ ಏನ್ ಹಾಕ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಅದೇ ಹಾಕ್ಬಿಡೋಣ, ಡೇ 1 ವಿತ್ ರಾವಣ್ ಅಂದ್ಬಿಟ್ಟು, ಅಲ್ವಾ? ಸೊ ಯಾವ ಪ್ಲೇಸ್ ಅಂತ ನಾನು ಹೇಳ್ತೀನಿ ಹೋಗ್ತಾ. ಇಲ್ಲಾಂದ್ರೆ ರೀಚ್ ಆದ್ಮೇಲೆ ನಾನೇ ನಿಮ್ಗೆ ಒಂದು ಕ್ಲೂ ಅನ್ನು ಕೊಟ್ಟು ಸರ್ಪ್ರೈಸ್ ಮಾಡಿಸ್ತೀನಿ, ಬನ್ನಿ, ಅಲ್ವಾ? ಫ್ರೆಂಡ್ಸ್, ಏನಂದ್ರೆ ವೈಸರ್ ಹಾಕಿದ್ರೆ ಈ ಫಾಗ್ ಎಲ್ಲ ತುಂಬ್ಕೊಂಡ್ಬಿಡ್ತದೆ, ಮಾಸ್ಕ್ ಬೇರೆ ಹಾಕಿದೀನಿ, ಓಕೆನಾ? ಪ್ಲಸ್ ಇನ್ನೊಂದು ಏನಂದ್ರೆ, ವೈಸರ್ ಹಾಕಿಲ್ಲ ಅಂದ್ರೆ ಗುರು ಕಣ್ಣಲ್ಲಿ ಫುಲ್ ನೀರು ಬಂದ್ಬಿಡ್ತದೆ. ಇನ್ನೊಂದು ವಾಯ್ಸೇ ಕೇಳಿಸಲ್ಲ ಗುರು. ಸೊ ಫ್ರೆಂಡ್ಸ್ ಎಲ್ಲ ಅದೇ ಹೇಳ್ತಿರೋದು. ಸೊ ಲೋಕ ಚೆನ್ನಾಗಿ ಮಾಡ್ತಿದ್ಯಾ, ಬಟ್ ಆದ್ರೆ ವಾಯ್ಸ್ ಕ್ಲಿಯರ್ ಇಲ್ಲ ಅಷ್ಟೊಂದು ಅಂತ. ಏನ್ ಮಾಡೋದು, ಏನ್ ಮಾಡೋದು? ಅಲ್ವಾ? ಅಯ್ಯೋ, ನಾವೇ ತಗೋಬೇಕು. ನಮ್ ಕೈಯಿಂದ ಕಳ್ಸಕ್ ನಾವೇ ತಗೋಬೋದು, ಯಾರು ಕೊಡ್ಸೋರಿಲ್ಲ, ಅಲ್ವಾ? ಸೊ ವೆಯ್ಟ್ ಮಾಡಿ ತಗೊಳ್ಳೋಣ, ಬೆಳೆಸೋಣ. ಓಕೆ, ಡೇ 1 ವಿತ್ ರಾವಣ್. ಸೊ ಹೇಗಿರುತ್ತೆ ನೋಡೋಣ ಬನ್ನಿ. ಸೊ ಫೋನ್ ಮಾತ್ರ ಫುಲ್ ಲೋಡರ್ ಆಗ್ಬಿಟ್ಟಿದೆ ಚಾರ್ಜು. ಸೊ ಅಟ್ರಾಸಿಟೀಸ್ ಇವತ್ತು ಮಿಸ್ಸೇ ಇಲ್ಲ ಅಟ್ರಾಸಿಟೀಸ್ ಎಲ್ಲ. ಫುಲ್ ಕವರ್ ಅಪ್ ಮಾಡೋಣ ಆದಷ್ಟು. ಓಕೆನಾ? ಸೊ ಬ್ರದರ್ಸ್, ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಇಲ್ಲಾಂದ್ರೆ ಫ್ರೆಂಡ್ ಮನೆ ಹತ್ರ ರೀಚ್ ಆಗ್ಬಿಡ್ಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ. ಜಾಸ್ತಿ ಹೊತ್ತು ವಿಡಿಯೋ ಎಳಿಯೋದು ಬೇಡ ಅಂತ. ಸರಿ, ನೋಡುವ. ಫ್ರೆಂಡ್ ಮನೆ ಹತ್ರ ಹೋಗ್ಬಿಟ್ಟು ನಾನು ನಿಮ್ಗೆ ಕವರ್ ಅಪ್ ಮಾಡ್ತೀನಿ, ಲೈಕ್ ಮೀಟ್ ಅಪ್ ಮಾಡ್ತೀನಿ. ಓಕೆ, ಅಂಟಿಲ್ ದೆನ್ ಬ್ರದರ್ಸ್, ಕೆಲ್ಸಕ್ಕೆ ಹೋಗೋರು ಹುಷಾರಾಗಿ ಬನ್ನಿ. ಹೇಳ್ದಂಗೆ ಆಫ್ ಹೆಲ್ಮೆಟ್ ಅನ್ನು ಯೂಸ್ ಮಾಡಬೇಡಿ. ಸೊ ನಮ್ ರಾವಣ ಬಂದ್ಬಿಟ್ಟು ಫುಲ್ ಲೋಡಲ್ಲಿದ್ದಾನೆ. ಸೊ ಫುಲ್ ಟ್ಯಾಂಕು. ಸೊ ಬ್ರದರ್ಸ್, ಆಲ್ರೆಡಿ ಹಾಫ್ ಟ್ಯಾಂಕ್ ಇತ್ತು, 500 ರೂಪಾಯಿಗೆ ಹಾಕ್ಸಿದೆ ಅಷ್ಟೇ. 510 rupees ಹಾಕ್ಸಿದ್ದು, ಫುಲ್ ಟ್ಯಾಂಕ್ ಆಗೋಯ್ತು. ಪರವಾಗಿಲ್ಲ, ಬನ್ನಿ. ಸೊ ಬ್ರದರ್ಸ್, ಸೊ ಏನಿಲ್ಲ ಗುರು, ಅಲ್ಲಿ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಸೊ ಗಾಡಿ ಓಡಿಸ್ಬೇಕಾದ್ರೆ ಮಾತಾಡಕ್ಕೆ ಆಗ್ತಿಲ್ಲ. ಇನ್ನೊಂದು ಈ ಹೆಲ್ಮೆಟ್ ಎಂ ಸೈಜ್ ಕೊಟ್ಬಿಟ್ಟಿದ್ದಾನೆ. ನಾನು L ಸೈಜ್ ಕೇಳ್ದೆ, ಎಂ ಸೈಜ್ ಕೊಟ್ಬಿಟ್ಟವನೆ. ಅದು ಹೋಗ್ಬಿಟ್ಟು JC ರೋಡಲ್ಲೇ ತಗೊಂಡಿದ್ ಗುರು. ಆದ್ರೆ ಹೆಲ್ಮೆಟ್ ತಗೋಬೇಕಾದ್ರೆ ಒಂದ್ ಸ್ವಲ್ಪ ಹುಷಾರಾಗಿ ನೋಡಿ ತಗೊಳ್ಳಿ. ಏಮರ್ಸಲ್ಲ, ಬಟ್ ಆದ್ರೆ ನೀವು ನೋಡ್ಕೊಂಡು ತಗೋಬೇಕು. ಪಾಪ ಅವ್ರಿಗೂ ಗೊತ್ತಾಗಲ್ಲ ಅಲ್ವಾ? ಸೊ ಗೊತ್ತಾಗಲ್ಲ ಅಂದ್ರೆ ನೋಡ್ಕೊಡ್ಬೇಕು ಅವರು. ಸೊ ಎಂ ಸೈಜ್ ಕೊಟ್ಬಿಟ್ಟವ್ರೆ, ಇನ್ನೂ ಟೈಟ್ ಆಗೋಯ್ತು. ವಾಳೆ ಬರ್ ಹಾಕೊಂಡಿದೀನಿ, ಕಿವಿ ಫುಲ್ ರೆಡ್ ಆಗ್ಬಿಡ್ತೈತೆ. ಇನ್ನೊಂದು ಮಾತಾಡೋಕೆ ಆಗಲ್ಲ, ಗ್ಯಾಸ್ಟ್ರಿಕ್ ಬೇರೆ ಆಗ್ಬಿಟ್ಟೈತೆ, ಮಾತಾಡೋಕೆ ಆಗಲ್ಲ. ಫುಲ್ ಅದು ಚಿನ್ನೆಲ್ಲ ಫುಲ್ ಟೈಟ್ ಆಗ್ಬಿಟ್ಟೈತೆ.
ನೋಡಿ ಕೋಲ್ಡ್ ಬೇರೆ ಬ್ರದರ್ಸ್, ನಿಜ ಕೋಲ್ಡ್ ಮಾತ್ರ ಇನ್ನ ಕಮ್ಮಿ ಆಗೇ ಇಲ್ಲ. ಹಾ, ಯಾರೋ ಗಾಡಿ ಹಿಡ್ಕೊಂಡ್ಬಿಟ್ಟಾರ, ಆರ್ ಟಿ ಓನ ಇಲ್ಲ, ಗಾಡಿ ಬ್ರೇಕ್ ಡೌನ್, ಬ್ರೇಕ್ ಡೌನ್. ರಾವಣ ರಾವಣ ಸ್ಕೂಲ್ ಹೋಗ್ ವಿಡಿಯೋ ಆಗ್ತಿದ್ಯಾ? ಈ ಕಾಣಿಸೋದೇ ಇಲ್ಲ, ವಿಡಿಯೋ ಆಗ್ತಿದ್ಯಾ ಇಲ್ಲ ಅಂತ ಕಾಣಿಸೋದೇ ಇಲ್ಲ ಬ್ರದರ್ಸ್. ಇದು ಅವಾಗ ಅವಾಗ ಭಯ ಬೇರೆ ಆಗ್ತಿದೆ, ಫೋನ್ ಗಿನಲ್ಲಿ ಕೆಳಗಡೆ ಗಿಳಗಡೆ ಬಿದೋಗ್ಬಿಡ್ತದ ಅಂತ. ಹೊಸ ಫೋನ್ ಬೇರೆ ನಮ್ ಫ್ರೆಂಡ್ ಕೊಡ್ಸಿದ್ದು. ಹಾ, ವೈಡ್ ಆಂಗಲ್ ಎಷ್ಟು ಟ್ರೈ ಮಾಡಿದ್ರು ಫೋನಲ್ಲಿ ಸೆಟ್ಟಿಂಗ್ ಮಾಡಿದ್ರು ವೈಡ್ ಆಂಗಲ್ ಬರ್ತಿಲ್ಲ. ಆಮೇಲೆ ಫ್ರೆಂಡ್ ಆಗಿ ಕೇಳಿದ್ರೆ ವೈಡ್ ಆಂಗಲ್ ಫೋನಲ್ಲಿ ಬರಲ್ವೋ ಅಂತವ್ರೆ. ಏನ್ ಮಾಡ್ಬೇಕು, ಆ ಗೋಪ್ರನೇ ತಗೊಳ್ಳೇಬೇಕು. ವೆಯ್ಟ್ ಮಾಡೋಣ, ತಗೊಳ್ಳೋಣ ಅಷ್ಟೇ. ರಾವಣ ನುಗ್ಗಿಸ್ಬೋದು ಏನಿಲ್ಲ, ಬಟ್ ಫ್ರೆಂಡ್ ಅವ್ರ ಗಾಡಿ ಅಂದ್ಬಿಟ್ಟು ಒಂದ್ ಸ್ವಲ್ಪ ಎದೆ ಡಗ ಡಗ ಅಂತ ಇದೆ. ಚಾರ್ಲಿ ಇದಿದ್ರೆ ಬಡ್ ಬಡ್ ಅಂತ ನುಗ್ಸ್ಬೋದಾಯ್ತು. ಇದು ನುಗ್ಸ್ಬೋದು ಬ್ರದರ್ಸ್, ಬಟ್ ಫ್ರೆಂಡ್ ಗಾಡಿ ಅಲ್ವಾ, ನಂಬಿಕೆಯಿಂದ ಕೊಟ್ಟಿದ್ದಾರೆ. ಸೊ ಅದೇ ತರ ನಾವು ವಾಪಸ್ ಕೊಡ್ಬೇಕು ಅವ್ರಿಗೆ. ಫ್ರೆಂಡ್ ಅನ್ನೋದ್ ಬದಲು ಬ್ರದರ್, ಬ್ರದರ್ ಫ್ರಮ್ ಅನದರ್ ಮದರ್. ಸೊ ಅವ್ರಂದ್ರೆ ನಮಗೆ ಸಾಕಾತ್ ಇಷ್ಟ ಬ್ರದರ್, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಆ ಗೋಲ್ಡ್ ಮನುಷ್ಯ, ನಮ್ ಬ್ರದರ್ ಗೋಲ್ಡ್ ಮನುಷ್ಯ. ಬ್ರದರ್ ಫಾರ್ ಮನದರ್ ಮದರ್ ಅಂದ್ರಲ್ಲ, ಅವ್ರು ಬಂದ್ಬಿಟ್ಟು ಸಾಕಾತ್ ಗೋಲ್ಡ್ ಮನುಷ್ಯ. ಪಾಪ ಅವರು ಕೇರಳದವ್ರು ಬೇರೆ, ನಮ್ ಕನ್ನಡಿಗರಲ್ಲ, ಕೇರಳದವರು. ಎಲ್ಲಾರು ಒಂದೇ. ನೋ ಸೆಪರೇಷನ್ಸ್, ನೋ ಮೋರ್ ಸೆಪರೇಷನ್ಸ್. ಓ ಇಂಡಿಯನ್, ವಿ ಆರ್ ಇಂಡಿಯನ್ಸ್. ಹೂ ಆರ್ ಯು? ವಿ ಆರ್ ಇಂಡಿಯನ್ಸ್. ಬ್ರದರ್ಸ್ ಏನೋ ಜೋಶಲ್ಲಿ ಮಾತಾಡ್ತೀನಪ್ಪ, ಏನಾದ್ರು ತಪ್ಪಾಗಿಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ವಟ ವಟ ಅಂತಿದ್ದಾನಲ್ಲಪ್ಪ ಏನೋ ಅಂತ ಇದ್ ಮಾಡ್ಕೊಂಬೇಡಿ. ಏನೋ ಸುಮ್ಮನೆ ಹಂಗೆ ಮಾತಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಒಂದೊಂದ್ಸತಿ ನನಗೆ ಏನಾಗ್ತದೆ ಗೊತ್ತಾ ಬ್ರದರ್ಸ್, ಒಂದೊಂದ್ಸತಿ ಓಡಿಸ್ತಾ ನಿದ್ದೆ ಬೇರೆ ಬಂದ್ಬಿಡ್ತದೆ. ಆದ್ರೆ ಫುಲ್ ನಿದ್ದೆ ಬರಲ್ಲ, ಕಲ್ಲು ಹಂಗೆ ಸೊಕ್ತದೆ. ಸೊ ಹಂಗೆ ನಿಮ್ಮ ಹತ್ರ ಮಾತಾಡಿದ್ರೆ ಒಂದ್ ಸ್ವಲ್ಪ ನಿದ್ದೆ ಬರಲ್ಲ ಅಂದ್ಬಿಟ್ಟು ಅಷ್ಟೇ, ಏನಿಲ್ಲ. ಗಾಡಿ ಎಲ್ಲೆಲ್ಲಿ ಸ್ಪೀಡಾಗಿ ಓಡಿಸ್ಬೇಕು ಅಲ್ಲಲ್ಲಿ ಮಾತ್ರ ಸ್ಪೀಡಾಗಿ ಓಡಿಸಿ, ಎಲ್ಲೆಲ್ಲಿ ಸೇಫ್ ಆಗಿ ಓಡಿಸ್ಬೇಕು ಅಲ್ಲಲ್ಲಿ ಮಾತ್ರ ಸೇಫ್ ಆಗಿ ಓಡಿಸಿ ಅಷ್ಟೇ ಅಲ್ವಾ? ಓಕೆ, ಸಪೋರ್ಟ್ ಮಾತ್ರ ಕೊಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಹೋಗಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಸೊ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಕರಿಯೋದ್ ಬೇಡ ಅನ್ಕೊಂಡಿದೀನಿ, ಏನಾದ್ರೂ ಒಂದ್ ಚೆನ್ನಾಗಿರೋ ಹೆಸರಿದ್ರೆ ಕರಿಯಕ್ಕೆ ಹೇಳ್ಬಿಡಿ. ಬ್ರದರ್ಸ್ ಬ್ರದರ್ಸ್ ಅಂತ ಒಂಥರ ಇದಾಗ್ತಿದೆ, ಆದ್ರೆ ಬ್ರದರ್ಸ್ಗೂ ಮೇಲ್ಗಡೆ ನೀವಲ್ಲ, ಆಯ್ತಾ? ಸೊ ಬ್ರದರ್ಸ್ ಕರಿಯೋದ್ ಬಿಟ್ಬಿಟ್ಟು ಬೇರೆ ಏನಾದ್ರು ಕರಿಯೋದ್ ಹೆಂಗೆ? ಏನಾದ್ರು ಇದ್ರೆ ಹೇಳಿ. ಸೊ ಕಮೆಂಟ್ ಅಲ್ಲಿ ಹಾಕಿ ಏನ್ ಕರಿಯೋಣ ಅಂದ್ಬಿಟ್ಟು, ಹಾಗೆ ಕರಿಯೋಣ, ಹಾಗೆ ಫಾಲೋ ಅಪ್ ಮಾಡೋಣ. ಓಕೆನಾ? ಸ್ವಲ್ಪ ವಾಯ್ಸ್ ಗ್ಲಾರ್ ಹೊಡಿತೈತೆ, ಏನ್ ಮಾಡೋಣ, ನಮ್ಮ ಹತ್ರ ಗೋಪ್ರೋ ಇಲ್ವಲ್ಲ, ಅದಕ್ಕೆ ತಗೊಳ್ಳೋಣ ಬ್ರದರ್ಸ್, ತಗೊಳ್ಳೋಣ. ಸೊ ಎಲೆಕ್ಟ್ರಾನಿಕ್ ಸಿಟಿ ಹತ್ತತ್ರ ಬಂದಿದೀವಿ ಬ್ರದರ್ಸ್. ಫ್ರೆಂಡ್ ಮನೆಯಿಂದ ಎಲೆಕ್ಟ್ರಾನಿಕ್ ಸಿಟಿ ಬಂದಿದೀವಿ. ಸೊ ಫ್ರೆಂಡ್ ಮನೆಯಿಂದ ಇನ್ನೊಂದು ಫ್ರೆಂಡ್ ಮನೆಗೆ. ಇವನು ಬಾರೋ ಅಂದ್ರೆ ನನಗೆ ಕೆಲ್ಸ ಐತೆ, ಅವನು ಕಂಪನಿಗೋಸ್ಕರ ಕೆಲಸ ಮಾಡೋನು, ನಾವು ಕಂಪನಿಗೋಸ್ಕರನೇ ಕೆಲಸ ಮಾಡೋರು. ಬಟ್ ಇಷ್ಟೊಂದು ಇದಾಗಿರ್ಬಾರ್ದು, ಅವ್ನು ನಮ್ಗೋಸ್ಕರ ಒಂದ್ ಸ್ವಲ್ಪ ಟೈಮ್ ತಗೋಬೇಕು, ಟೈಮ್ ತಗೊಂಡು ಅಲ್ಲಿ ಇಲ್ಲಿ ಹೋಗ್ಬೇಕು, ಅಚೀವ್ ಮಾಡ್ಬೇಕು. ಅದಕ್ಕಂದ್ಬಿಟ್ಟು ಒಂದೇ ಸತಿ ಇದ್ ಮಾಡ್ಬಾರ್ದು. ಅವನಿಗೆ ಮಾತ್ರ ಅಲ್ಲ, ಎಲ್ಲಾರ್ಗು ಹೇಳೋದು ಅಷ್ಟೇ ನಾನು. ಏನು ಇವ್ರು ಇಂಡಿಕೇಟರ್ ಹಾಕೋರೆ, ಲೆಫ್ಟ್ ಬರ್ತಿದಾರಾ? ಕನ್ನಡಿಗರು, ಕನ್ನಡಿಗ ಅಲ್ಲಿ ಬರ್ದಿದೆ ನೋಡಿ, ಕನ್ನಡಿಗ ಅಂದ್ಬಿಟ್ಟು, ಅದು ಕನ್ನಡಿಗ. ಒಂದ್ ಸ್ವಲ್ಪ ಮೇಲ್ಗಡೆ ಹಾಕ್ಸಿ ಬ್ರದರ್, ಕೆಳಗಡೆ ಹಾಕ್ಸ್ಬಿಟ್ಟಿದೀರಾ, ಮೇಲ್ಗಡೆ ಹಾಕ್ಸ್ಬೇಕು ಕನ್ನಡಿಗ ಅಂದ್ಬಿಟ್ಟು. ಎದೆ ಮೇಲೆ ಎದೆ ತಟ್ಟ ಹೇಳ್ಬೇಕು ಕನ್ನಡಿಗ ಅಂದ್ಬಿಟ್ಟು, ಎದೆ ತಟ್ಟ ಹೇಳ್ಬೇಕು ಕನ್ನಡಿಗರು ಅಂದ್ಬಿಟ್ಟು ಮೇಲ್ಗಡೆ ಹಾಕ್ಸ್ಬೇಕು.
ಹ್ಮ್ ಏನಾದರೂ ಕಮೆಂಟಲ್ಲಿ ಹಾಕಿ. ಯಾರು ಕಮೆಂಟೇ ಮಾಡಲ್ಲಪ್ಪ. ವಿಡಿಯೋ ನೋಡ್ತೀರಾ, ಲೈಕೇ ಮಾಡಲ್ಲ, ಕಮೆಂಟ್ ಹೊಡೆಯೋಕೆ ಟೈಮ್ ಅದ್ರ ಟೈಮ್ ಇರಲ್ಲ ನಿಮಗೆ. ವಿಡಿಯೋ ಬಂದಿದ್ದಷ್ಟೇ ಸ್ವೈಪು ಅಲ್ವಾ. ನಾನು ಹಂಗೆ ಮಾಡ್ತಿದ್ದೆ ಹೇಳ್ಬೇಕಂದ್ರೆ. ಆದರೂ ಮಾಡ್ತಿದೀವಲ್ಲ ಅಂತ ಒಂದು ಸ್ವಲ್ಪ ಒಂದು 10 ಸೆಕೆಂಡ್ ಆದರೂ ನೋಡ್ಬೇಕಪ್ಪ. ಏನು ಅದು ನೋಡಲ್ಲ ನೀವು, ಸ್ವೈಪ್ ಮಾಡ್ಕೊಂಡು ಹೋಗ್ತಾನೆ ಇರೋದು. ಆದ್ರೆ ಅದು ನಿಜಾನೇ ಅಲ್ವಾ, ಇಂಟ್ರೆಸ್ಟಿಂಗ್ ಆಗಿದ್ರೆ ಮಾತ್ರ ನೋಡ್ತೀರಾ ಅಲ್ವಾ. ಹಾ, ಇಂಟ್ರೆಸ್ಟಿಂಗ್ ಆಗಿ ನೋಡೋಣ ನಾವು ಅಲ್ವಾ. ಹೋಗೋಣ ಇಂಟ್ರೆಸ್ಟಿಂಗ್ ಆಗಿ ಇನ್ನ ಹೋಗೋಣ. ಸ್ಟಾರ್ಟ್ಅಪ್ ಅಲ್ವಾ, ಯಾರು ಹೊಡಿತದೆ, ಗ್ಲಿಚ್ ಹೊಡಿತದೆ. ಟೋಲ್ ಮೇಲೆ ಹೊಡೆದ್ಬಿಡೋಣ ಬ್ರದರ್ಸ್. ಟೋಲ್ ಹೊಡೆದ್ರೆ ಒಂದು ಸ್ವಲ್ಪ ಬೇಗ ಹೋಗ್ಬೋದು. ಆದ್ರೆ ಎಲ್ಲಿ ಹೋಗ್ತಿದೀವಿ ಅಂತ ಮಾತ್ರ ಸಸ್ಪೆನ್ಸ್. ನನಗೂ ಸಸ್ಪೆನ್ಸ್, ಅದೇನೋ ಹೆಸರಲ್ಲ, ಮರ್ತೇ ಹೋಗ್ಬಿಟ್ಟೆ ನಾನು. ಆಲ್ಮೋಸ್ಟ್ ಸಸ್ಪೆನ್ಸ್ ಅಂದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ಈ ಪ್ಲೇಸ್ ತೋರಿಸಿದಾಗ ಏನಪ್ಪ ಇವನ್ ಸಸ್ಪೆನ್ಸ್ ಇದನ್ನ ಅಂದಿದ್ದು ಅಂತ ದಯವಿಟ್ಟು ಅನ್ಕೊಂಬೇಡಿ. ನಾನು ಫಸ್ಟ್ ಟೈಮ್ ಹೋಗ್ತಿದ್ದೀನಿ ಅಲ್ಲಿಗೆ, ಆ ಪ್ಲೇಸ್ಗೆ. ಅದು ಅವನ ಹೆಸರು ಹೇಳಿದ ತಕ್ಷಣ ನನಗೆ ಕನ್ಫ್ಯೂಸ್ ಇತ್ತು, ಯಾವ್ದಿದು ಪ್ಲೇಸ್ ಹೇಳ್ತಿರೋದು ಇನ್ನು ಅಂತ. ಇಲ್ಲಿ ಹೋಗಿ ನೋಡುವ ಪ್ಲೇಸ್ ಅಂದ್ಬಿಟ್ಟು. ಸೊ ಇಲ್ಲಿ ಕ್ಯಾಶ್ ಐತೆ, ಕ್ಯಾಶೇ ಮಾಡ್ಬಿಡೋಣವಾ. ಕ್ಯಾಶೇ ಮಾಡೋಣ. ಫೋನ್ ಇವಾಗ ತಿರ್ಗ ಮತ್ತೆ ಎತ್ತಕ್ಕಾಗಲ್ಲ ಫೋನಲ್ಲ. ಸೊ ಬ್ರದರ್ಸ್ ತಗೊಂಡಿದ್ದೀನಿ, ಟೋಲ್ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆಪ್ಪ. ಒನ್ ವೇ 30 ರೂಪಾಯಿ ಏನೋ ಇಕ್ಕವ್ರೆ. ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಟೋಲ್ ವೇ ಎಲ್ಲ. ಸೊ ರಾಮನ್ ವಿತ್ ರಾಜು, ಓ ಮೈ ಗಾಡ್, ಬೀಸ್ಟ್. ಸೊ ಬ್ರದರ್ಸ್ ಕಾಣಿಸ್ತೈತೆ ಎಲ್ಲರಿಗೂ ರೋಡು. ವೈಡ್ ಆಂಗಲ್ ಮಾತ್ರ ನಿಜ ದೇವರನ್ನ ಈ ಫೋನಲ್ಲಿ ಆಗಲ್ಲ. ಎಷ್ಟು ಟ್ರೈ ಮಾಡಿದೀನಿ ಗೊತ್ತಾ ನನ್ನ ಫೋನಲ್ಲಿ. ಯಪ್ಪ, ಸಾರಿ ಬ್ರದರ್ಸ್, ತಗೊಳ್ಳೋಣ ಬೇಗ. ತಗೊಂಡು ವೈಡ್ ಆಂಗಲ್ ಸಮೇತ ಫುಲ್ ಕವರ್ ಮಾಡೋಣ. ಆದ್ರೆ ನನಗೆ ಈ ತರ ಆಂಗಲ್ ಅಲ್ಲಿ ತೆಗಿಬೇಕಂತ ಆಸೆ. ಅದೇ ವೈಡ್ ಆಂಗಲ್ ಅಲ್ಲಿ ನಾವು ಓಡಿಸೋದು, ನಮ್ ಕೈ, ಹ್ಯಾಂಡಲ್ ಬಾರು, ಅರ್ಧ ಗಾಡಿನೇ ಬರ್ತದ ಹ್ಯಾಂಡಲ್ ಫುಲ್ ಸಮೇತ. ಸೊ ಆ ತರ ತೆಗಿಬೇಕಂತ ಇದಷ್ಟೇ. ಸೊ ತೆಗಿಯುವ, ಇನ್ನ ಟೈಮ್ ಇದೆಯಲ್ಲ. ರೆಕಾರ್ಡ್ ಆಗ್ತಿದ್ಯಾ? ಆಗ್ತಿದೆ. ಆವಾಗ ಚೆಕ್ ಮಾಡ್ಕೊಂಡಿದ್ದೀನಿ ಬ್ರದರ್. ರೆಕಾರ್ಡ್ ಗಿಕಾರ್ಡ್ ಆಗಿಲ್ಲ ಅಂದ್ರೆ ಕಷ್ಟ. ಸೊ ಮೆಟ್ರೋ ಯಾವಾಗ ಓಪನ್ ಮಾಡ್ತಾರೆ ಏನಂತಾನೆ ಗೊತ್ತಿಲ್ಲ. ಮೆಟ್ರೋ ಓಪನ್ ಮಾಡಿದ್ರೆ ಅದೊಂದು ಬ್ಲಾಗ್ ಎತ್ತಾಕ್ಬೇಕು ಬ್ರದರ್, ಹೇಗಿದೆ ಅಂದ್ಬಿಟ್ಟು. ಇನ್ನೂ ಟೆಸ್ಟಿಂಗ್ ಅಲ್ಲೇ ಅವ್ರೆ. ಮೆಟ್ರೋ ಮಾತ್ರ ದಯವಿಟ್ಟು ಓಪನ್ ಮಾಡಿ ಗುರು, ಬೇಗ. ಎಷ್ಟು ಬೇಗ ಓಪನ್ ಮಾಡ್ತಿರೋ ಅಷ್ಟು ಬೇಗ. ಅಷ್ಟಕ್ಕೂ ನಮ್ ಬೆಂಗಳೂರಲ್ಲಿ ಬಂದ್ಬಿಟ್ಟು ಟ್ರಾಫಿಕ್ ಹೆವಿ ಕಮ್ಮಿ ಆಗ್ತದಪ್ಪ. ಸೊ ದಯವಿಟ್ಟು ಮೆಟ್ರೋವನ್ನು ಬೇಗ ಓಪನ್ ಮಾಡಿ, ಆಯ್ತಾ. ಇನ್ನೊಂದು ಯಾವ್ದೋ ಅಂಡರ್ ಗ್ರೌಂಡ್ ಮಾಡ್ತಾವ್ರಂತೆ, ಚಿಲ್ಕ್ಬೋರ್ಡಿಂದ ಹೆಬ್ಬಾಳವರೆಗೂ. ಒಳ್ಳೆಯದೇ, ಏನೇನೋ ಮಾಡ್ತವ್ರೆ. ಬಟ್ ಆದ್ರೂ ನಮ್ ಬೆಂಗಳೂರಲ್ಲಿ ಟ್ರಾಫಿಕ್ ಮಾತ್ರ ಸೀನೇ ಇಲ್ಲ, ಕಮ್ಮಿ ಆಗೋ ಸೀನೇ ಇಲ್ಲ. ಜೈ ಆಂಜನೇಯ, ಎಲ್ಲಾರನ್ನು ಕಾಪಾಡಪ್ಪ. ಬ್ರದರ್ಸ್ ಫೋನ್ ಬಂದ್ಮೇಲೆ ವಿಡಿಯೋನೇ ಕಟ್ ಆಗೋಯ್ತು. ಹಿಂಗೆ ಆಗೋದು. ಏನೋ ಮಾತಾಡ್ತಿದ್ದೆ ಮರ್ತೇ ಹೋದೆ. ಸರಿ ಬ್ರದರ್, ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಅವನೇ ನನ್ನ ಫ್ರೆಂಡ್ ಫೋನ್ ಮಾಡ್ತಾನೆ. ಲೊಕೇಶನ್ ರೀಚ್ ಆಗ್ಬಿಟ್ಟೆ ನೋಡಿ. ಇವನು ಎಲ್ಲ ಆಡ್ಸ್ಕೊಂಡು ಇದಾಗ ಬರ್ತಾವನೆ. ಬಂದು ಎಷ್ಟೊತ್ತಾಯ್ತು ಫೋನ್ ಮಾಡಿ, ಇವಾಗ ಬರ್ತಾನೆ ಇವನೇ. 7 6 5 4 3 2 1 go. So brothers, Dulles College Junction flyover. ಸೊ ಮೈಸೂರು ರೋಡು, ರೈಟ್ಗೆ ಹೋದ್ರೆ ಮೈಸೂರು ರೋಡು. ಸೊ ರೈಟಿಗೆ ಎಳ್ದಿದ್ದೀವಿ ಬ್ರದರ್ಸ್. ಇನ್ನೊಂದು ಹೇಳ್ತೀನಿ ನೋಡಿ, ನೀವು ಅಚೀವ್ ಮಾಡ್ಬೇಕಂದ್ರೆ ನೀವೇ ಹೋಗ್ಬೇಕು, ನೀವೇ ಓಡಾಡ್ಬೇಕು. ನಿಮ್ನ ಕೈ ಹಿಡ್ಕೊಂಡು ಯಾವನು ಆಗ್ಲಿ ಬರಲ್ಲ.
ಅರ್ಥ ಆಯ್ತಾ? ಸೊ ನಿಮ್ಮ ಡ್ರೀಮ್ ನೀವು ಅಚೀವ್ ಮಾಡ್ಬೇಕು. ಸೋಲೋ ಆಗಿ ಹೋಗಿ, ಸೋಲೋ ಆಗಿ ಎಂಜಾಯ್ ಮಾಡಿ, ಸೋಲೋ ಆಗಿ ಇದು ಮಾಡಿ ಹೆಸರು ತಗೊಳ್ಳಿ. ಆಮೇಲೆ ಬೇಕಾದ್ರೆ ಎಲ್ಲರೂ ಬರ್ತಾರೆ ಅಷ್ಟೆ. ಅದಕ್ಕೆ ನಾನು ಹೇಳ್ತಿರೋದು ಏನಂದ್ರೆ, ಆ ಯಾರಿವರು ಅಯ್ಯೋ ಕಿಚ್ಚಾಡ್ತವ್ರು ಅವರು. ಅದೇ ಬ್ರದರ್ಸ್ ಹೇಳ್ದಂಗೆ, ನಿಮ್ಮ ಡ್ರೀಮ್ನ ನೀವೇ ಫಾಲೋ ಅಪ್ ಮಾಡಿ, ನಿಮ್ಮ ಡ್ರೀಮ್ನ ನೀವೇ ಸೋಲೋ ಆಗಿ ಅಚೀವ್ ಮಾಡಬೇಕು. ಪ್ಯಾರೆಂಟ್ಸ್ ಕಡೆ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ, ಅವರು ಏನು ಮಾಡೋಕ್ಕಾಗುತ್ತೆ, ಅವ್ರಿಗೊಂದು ಭಯ ಅಷ್ಟೆ. ಸೊ ಅವರು ಏನೋ ಆದಷ್ಟು ಸಪೋರ್ಟ್ ಮಾಡ್ತಾರೆ. ಇರೋರು ಫುಲ್ ಸಪೋರ್ಟ್ ಕೊಡ್ತಾರೆ, ಇಲ್ದಿರೋರು ಆದಷ್ಟು ಸಪೋರ್ಟ್ ಮಾಡ್ತಾರೆ ಅವ್ರ ಕೈಯಲ್ಲಿ ಆದಷ್ಟು ಅಷ್ಟೆ. ಒನ್ ಲೆಟ್ಸ್ ಗೋ. ಸ್ವಲ್ಪ ರೋಡ್ ಖಾಲಿ ಇದೆ, 55-60 ಮೇಂಟೈನ್ ಮಾಡೋಣ. ಸಿಗ್ನಲ್ ಬಿಟ್ಟಿದ್ದಾರೆ, ಆದ್ರೂ ನಮ್ಮ ಜನರು ಸಿಗ್ನಲ್ ಬಿಟ್ಟಿದ್ರು ಹಿಂಗೆ ರೈಟ್ ಲೆಫ್ಟ್ ಅಂತ ಬಂದ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ನೋಡ್ಕೊಂಡು ಹೋಗ್ಬೇಕು. ಏ ಚಿಲ್ಟು 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 ಬಾಯ್, ಎಲ್ಲಿ ನೋಡ್ಕೊಂಡು ಬರ್ತಿದ್ಯಾ ಬೈ? ಚಿಲ್ಟು ಬೈಗೆ ಇವಾಗ ನುಗ್ಸ್ಬಿಡ್ತಿದ್ರು ಆಟೋ ಹಾಕೋದು. ಅವನು ಆಗಳ ಏನೋ ನೋಡ್ಕೊಂಡ್ ಬರ್ತಾವನೆ, ಯಾವ್ದೋ ನಾಯಿಗೆ ಭಯ ಪಡ್ಕೊಂಡ್ ಬಂದ್ಬಿಟ್ಟು ಅವ್ನ ಈ ಕಡೆ ಚಿಂಟು ಬಾಯಿ ಆ ಕಡೆ ನೋಡ್ಕೊಂಡ್ ಬರ್ತಾವನೆ. ಬ್ರದರ್ಸ್, ಸೊ ಆಲ್ಮೋಸ್ಟ್ 30-35 ಮಿನಿಟ್ಸ್ ಟ್ರಾವೆಲ್ ಮಾಡಿ ಕನಕ್ಪುರ ಹೈವೇಗೆ ಬಂದಿದ್ದೀವಿ. ಸೊ ಬೇಜಾನ್ ಟ್ರಾಫಿಕ್ ಬ್ರದರ್ಸ್, ನಿಜವಾಗ್ಲು ವಾಹ್ ಏನ್ ಟ್ರಾಫಿಕ್ ಹೇಳ್ತೀರಾ. ಇಲ್ಲಿ ನೋಡಿ, ಓಡಿಸಿ ಕೈ ಹೇಗಾಗಿದೆ, ಫುಲ್ ರೆಡ್ ಆಗ್ಬಿಟ್ಟಿದೆ. ಸೊ ಬೀಸ್ಲ ಓಡ್ಸಕ್ಕೆ ಗ್ಲೌಸ್ ಬೇಕೇ ಬೇಕು. ಕೋಲ್ಡ್ ಜಾಸ್ತಿ ಆಗೋಯ್ತು ಇನ್ನ. ಸೊ ಕನಕ್ಪುರ ಹೈವೇಗೆ ಎಂಟರ್ ಆಗಿದ್ದೀವಿ. ಸೊ ಇನ್ನೊಂದು ಸ್ವಲ್ಪ ಅಲ್ಲ, ಬೇಜಾನೇ ದೂರ ಇದೆಯಲ್ತೆ. ಓಕೆ ಆರಾಮಾಗಿ ಹೋಗಿ. ಇವ್ರ ರಾಂಗ್ ವೇದಲ್ಲಿ ಬರ್ತಿರೋದು. ಸೊ 75 ಹೋಗ್ತೈತೆ. 75-80 ಸ್ಪೀಡಲ್ಲಿ ವೆಹಿಕಲ್ ಮಾಡಿ ಹೈವೇದಲ್ಲಿ. 70-75 ವೆಹಿಕಲ್ ಮಾಡಿ ಸಾಕು. 80 ತುಂಬಾ ದೊಡ್ಡದಾಗಿದ್ರೆ ಹೈವೇ, ಲೈಕ್ ಎಕ್ಸ್ಪ್ರೆಸ್ ಹೈವೇ ಎಲ್ಲಾದ್ರೂ ಇದ್ರೆ ಅದರಲ್ಲಿ ಬೇಕಾದ್ರೆ 80 ವೆಹಿಕಲ್ ಮಾಡ್ಬೋದು. ಚಾರ್ಲಿ ಅದು ರಾವಣನ ಜಾಸ್ತಿ ಬಗ್ಸಕ್ ಆಗಲ್ಲ, ಹಿಂದ್ಗಡೆ ಟೈರ್ ಸ್ವಲ್ಪ ಫ್ಲಾಟ್ ಆಗ್ಬಿಟ್ಟಿದೆ, ಚೇಂಜ್ ಮಾಡಿಸ್ಬೇಕು. ಬಗ್ಸಕ್ ಜಾಸ್ತಿ ಅಲ್ಲ, ಬಗ್ಸ್ಬಾರ್ದು, ಬಗ್ಸಕ್ಕೂ ಆಗಲ್ಲ ಬಿಡಿ, ಫ್ಲಾಟ್ ಆಗ್ಬಿಟ್ಟಿದೆ ಒಂದು ಸ್ವಲ್ಪ ಟೈರು, ಅದು ಚೇಂಜ್ ಮಾಡಿಸ್ಬೇಕು ಸ್ವಲ್ಪ. ಇಲ್ಲಿ ನೋಡಿ ಇಂಡಿಕೇಟರ್ ಇಲ್ದಿರಾ, ಇಲ್ಲಿ ನೋಡಿ. ಹೈ ದೇವ್ರೆ, ಇಂಡಿಕೇಟರ್ ಇಲ್ಲ, ಯಾವುದೂ ಇಲ್ಲ, ಎಳ್ದು ಬಿಡೋದು ಲೆಫ್ಟಲ್ಲಿ. ಥೂ, ನೋಡ್ಕೊಂಡು ಓವರ್ಟೇಕ್ ಹೊಡಿಬೇಕು ಬ್ರದರ್. ಹಂಗೆ ಅಂತ ನುಗ್ಸ್ಬಿಟ್ಟಿರ, ನೋಡ್ಕೊಂಡು ಓವರ್ಟೇಕ್ ಹೊಡಿಬೇಕು. ಎಲ್ಲೆಲ್ಲಿ ಹೊಡಿಬೇಕು ಅಲ್ಲೆಲ್ಲಿ ಮಾತ್ರ ಓವರ್ಟೇಕ್ ಹೊಡಿಬೇಕು. ಯಾವ್ದೋ ಟೋಲ್ ಬಂದೈತೆ, ಸೋಮನಹಳ್ಳಿ ಪ್ಲಾಜಾ ಹತ್ರ ಬಂದಿದ್ದೀವಿ. ಸೊ ಗಾಡಿಗೆ ಟೂ ವೀಲರ್ಗೆ ಫ್ರೀ, ಓ 3 ವೀಲರ್ಗೂ ಫ್ರೀ, 4 ವೀಲರ್ಗೂ ಫ್ರೀನಾ? ಮೋಸ್ಟ್ಲಿ ಲೋಕಲ್ ಅವ್ರಿಗೆ ಫ್ರೀ ಇರ್ಬೇಕು ಮೋಸ್ಟ್ಲಿ. ಸೋಮನಹಳ್ಳಿ ಪ್ಲಾಜಾ ಅಂದ್ಬಿಟ್ಟು, ಟೋಲ್ ಪ್ಲಾಜಾ. ಇಲ್ಲೆಲ್ಲ ಬಂದ್ರೆ ಭಾನುವಾರ ಹೊತ್ತು ಫುಲ್ ರೈಡರ್ಸ್ ಇರ್ತಾರೆ. ಬೆಳಗ್ಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಅಷ್ಟೇ. ಸೊ ನೋಡಿ, 4 ವೇ ರೋಡ್ ಕ್ರಾಸ್ ಮಾಡ್ತಾರೆ, ಅಲ್ಲಿಂದ ಬರ್ತಾರೆ. ಸೊ ಇಲ್ಲೆಲ್ಲ ನೋಡ್ಕೊಂಡು ಓಡಿಸ್ಬೇಕು ಸ್ವಲ್ಪ. ನೋಡಿ ಎಲ್ಲಿ ಅಲ್ಲಾದಿನ್ನೆ ಒಂದು ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕಷ್ಟೆ.
ಒಂದು ಸ್ವಲ್ಪ ಹೊತ್ತು ಎಲ್ಲಾದ್ರೂ ರೆಸ್ಟ್ ತಗೊಳ್ಳೋಣ. ಗಾಡಿ ನೀರು ಸಖತ್ ಪೀಸ್ ಆಗಿದೆ. ಗಾಡಿ ಓಡ್ಸಕ್ ಮಾತ್ರ ಸಖತ್ ಪೀಸ್ ಆಗಿದೆ. ಇವಾಗ ಬರ್ತಿರೋ ಬಪ್ಪಟ್ ಗಾಡಿಗಳೆಲ್ಲ ಏನ್ ಸ್ಪೀಡ್ ಇದೆ ಗೊತ್ತಾ ಬ್ರದರ್? ಎಟ್ ಹಾಕೋದು ಹೆಂಗ್ ಹೊಡ್ಕೊಂಡ್ ಬರ್ತಾವ್ ಗೊತ್ತಾ? ನಾನೇ ಆಲ್ಮೋಸ್ಟ್ ಆ ಸ್ಪೀಡಲ್ಲಿ ಇದ್ದೀನಿ. ಅವ್ನು ಯಾವ ಸ್ಪೀಡಲ್ಲಿ ಇರ್ಬೇಕಂತ ಯೋಚನೆ ಮಾಡಿ ನೋಡಿ. ಇವಾಗ ಬರ್ತಿರೋ ಬಪ್ಪಟ್ಟು ಗಾಡಿಗಳು ಎಲ್ಲ ಸಾಕಾಗಿ ಸ್ಪೀಡ್ ಜಾಸ್ತಿ ಕೊಟ್ಬಿಟ್ಟವ್ರೆ, ಪವರು ಜಾಸ್ತಿ ಇದೆ. ನೋಡಿ ಚಚ್ತಾನ್ ಗಾಡಿ ಮಾತ್ರ. ಅದೇ ಹೇಳ್ದಂಗೆ ಬಪ್ಪಟ್ ಗಾಡಿಗಳು ಪವರ್ ಜಾಸ್ತಿ ಮತ್ತೆ ಸ್ಪೀಡ್ ಜಾಸ್ತಿ ಕೊಟ್ಬಿಟ್ಟವ್ರೆ. ಸೊ ಇದು ಯಾವ್ದು ಬ್ರದರ್? ಯಾವ್ದೋ ಕಾಲೇಜು ಇರ್ಬೇಕು ನೋಡಿ. ಕಾಲೇಜ್ ದಯಾನಂದ ಸಾಗರ್ ಯೂನಿವರ್ಸಿಟಿ. ಇಷ್ಟು ದೊಡ್ಡದಾಗೈತಲ್ಲ ಬ್ರದರ್ ಇದು. ಇನ್ನ ಕನ್ಸ್ಟ್ರಕ್ಷನ್ ಬೇರೆ ನಡೀತಿದೆ. ಸಾಕಾತ್ ದೊಡ್ಡದಾಗಿದೆ. ಅರಮನೆ ಇದ್ದಾಗಿತ್ತೆ, ಮಿನಿ ಪ್ಯಾಲೇಸು. ಸಾಕಾತ್. ಸೊ ಬ್ರದರ್ಸ್ ನೋಡಿ, ಯಾವ ಗಾಡಿ ಅಂತ ಕಂಡುಹಿಡಿರಿ ಇದು ನೋಡೋಣ. RX ಬ್ರದರ್. ಅದು ತಮಿಳ್ನಾಡಿಂದ ಬಂದಿದ್ದಾರೆ ಕಪಲ್ಸು. ಸೊ ಅವರು ಎಲ್ಲ ಹೋಗ್ತಿದ್ದಾರೆ. ಸೊ RX 135. ಸೊ ಹೆವಿ ಸ್ಪೀಡಲ್ಲಿ ಹೋಗ್ತದೆ. ಒಂದ್ ವಿಡಿಯೋದಲ್ಲಿ ನೋಡಿದೀನಿ, ಒಬ್ರು ಅಂತಾರೆ 145 ಸ್ಪೀಡಲ್ಲಿ ಹೋಗ್ತದಂತೆ ಗಾಡಿ. ಯಪ್ಪ, RX ಚಾನ್ಸ್ ಇಲ್ಲ ಬ್ರದರ್. ಸೊ ಇವಾಗ ಏನ್ ಬ್ರದರ್ ಗಾಡಿಗಳು ಇದೆಲ್ಲ? ಬೀಸ್ಟ್ ಇವಾಗ ಬಂದಿರೋದು, ಬೀಸ್ಟ್, R15, ಡ್ಯೂಕ್ ಅದೆಲ್ಲ. ಅವಾಗೆಲ್ಲ RX 100, 135. ಥ್ರಾಟಲ್ ಕೊಟ್ರೆ ಇಟ್ಕೊಂಡು ಹೋಗ್ತಾರೆ ಗಾಡಿ ಮಾತ್ರ. ನೋಡಿ ಇನ್ನ ಅವರು ಮೇಂಟೈನ್ ಮಾಡಿದ್ದಾರೆ ನೋಡಿ ಅವ್ರ ಗಾಡಿ. ಕಪಲ್ಸು ಪೀಸಾಗಿ ಮೆತ್ತಗ್ ಬರ್ತಿದ್ದಾರೆ. ಅವರು ಏನೋ ವ್ಲಾಗ್ ಮಾಡ್ತಿರ್ಬೇಕು ಮೋಸ್ಟ್ಲಿ, ಏನೋ ಗೋಪುರ ಎಲ್ಲ ಇಕ್ಕಿದ್ದಾರೆ ಅವರು. ಸೊ ರಾವಣ ಇಲ್ಲಿದಾನೆ ನೋಡಿ. ರಾವಣ ಕೈಯೆಲ್ಲ ನೋಡಿ ಬ್ರದರ್ ಸಿಂಗಾಗ್ಬಿಟ್ಟಿದೆ. ಗ್ಲೌಸ್ ಒಂದು ತಗೋಬೇಕು ಫಸ್ಟು. ಗ್ಲೌಸ್ ಒಂದು ತಗೊಳ್ಳೇಬೇಕಪ್ಪ. ಸೊ ಇಲ್ಲಿ ನೋಡಿ ಟೈರ್ ಫ್ಲಾಟ್ ಆಗ್ಬಿಟ್ಟಿದೆ. ಟೈರ್ ಒಂದು ಹಾಕ್ಸ್ಬೇಕು. ಅದಕ್ಕೆ ನಾನು ಜಾಸ್ತಿ ಸ್ಪೀಡ್ ಓಡಿಸ್ತಿಲ್ಲ, ಬಗ್ಸ್ತೀನಿಲ್ಲ ಗಾಡಿನ. ಎಷ್ಟೊತ್ತೀವನು ATM ಹೋಗಿ ಬರೋಕ್ಕೆ? ಕ್ಯಾಶ್ ಇದೆಯಾ ಇಲ್ಲ ಅಂತಾನೆ ಗೊತ್ತಿಲ್ಲ ATM ಅಲ್ಲಿ. ಬ್ರದರ್ಸ್ ಇದು ಬಂದ್ಬಿಟ್ಟು ಕನಕಪುರ, MG ರೋಡ್ ಕನಕಪುರ ಅಂತ ಬಂದಿದ್ದೀವಿ. ಬೆಂಗಳೂರಿಂದ ಕನಕಪುರ MG ರೋಡ್ಗೆ ಬಂದಿದ್ದೀವಿ. ಸೊ ಬ್ರದರ್ಸ್ ಇಲ್ಲಿ ನೋಡ್ಬೋದು, ನಾವಿವಾಗ ಬಂದಿರೋದು ಸಂಗಮ ಅಂತ ಒಂದು ಪ್ಲೇಸ್ಗೆ. ಸೊ ಇಲ್ಲಿ ನೋಡಿ ಫುಲ್ಲು ನೀರು ತುಂಬ್ಕೊಂಡ್ಬಿಟ್ಟಿದೆ. ಅಲೋ ಮಾಡ್ತಿಲ್ಲ ಅವರು ಒಳಗಡೆ. ಆ್ಯಕ್ಚುಲಿ ನಾವು ಜಸ್ಟ್ ಫೋಟೋ ಶೂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದು ರೋಪ್ ಹಾಕಿದ್ದಾರೆ ನೋಡಿ, ಆ ರೋಪ್ನ ದಾಟ್ಕೊಂಡ್ಬಂದ್ವಿ. ಸೊ ಇಲ್ಲಿ ತುಂಬ ನೀರು ತುಂಬ್ಕೊಂಡ್ಬಿಟ್ಟಿದೆ ಮಳೆಯಿಂದ. ಸೊ ಇನ್ನೊಂದು ನೋಡ್ಬೋದು ಬ್ರದರ್ಸ್, ಇಲ್ಲಿ ನೋಡಿ ಕ್ರೊಕೊಡೈಲ್ಸ್ ಇದೆಯಂತೆ. ಎಲ್ಲೋದ್ರೂ ಇವ್ರ ಕಾಟ ಮಾತ್ರ ಮಿಸ್ಸೇ ಆಗಲ್ಲ. ಸೊ ಇಷ್ಟೊಂದು ನೀರು ತುಂಬ್ಕೊಂಡಿದೆ ನೋಡಿ. ಸೊ ಈ ಕಡೆಯಿಂದ ಬರೋ ನೀರು ಮತ್ತು ಈ ಕಡೆಯಿಂದ ಬರೋ ನೀರು ಜಾಯಿನ್ ಆಗಿಬಿಟ್ಟು ಹೊಗ್ನೇಕಲ್ಗೆ ಹೋಗ್ತಿರೋದಂತೆ. ಸೊ ಬ್ರದರ್ಸ್ ಹೇಗಿದೆ ನೋಡಿ, ಎಲ್ಲಿವರೆಗೂ ತುಂಬ್ಕೊಂಡಿದೆ. ಆ್ಯಕ್ಚುಲಿ ಇದೆಲ್ಲ ಪಾರ್ಕಿಂಗ್ ಅಂತೆ ಬ್ರದರ್ಸ್. ಅಲ್ಲಿ ಬಂದ್ಬಿಟ್ಟು ನಾವು ಸ್ನಾನ ಮಾಡ್ಬೋದಂತೆ. ಸೊ ಇದೆಲ್ಲ ಪಾರ್ಕಿಂಗ್ ಅಂತೆ, ಕಾರು ಬೈಕ್ ಎಲ್ಲ ಪಾರ್ಕ್ ಮಾಡೋ ಜಾಗ ಅಂತೆ. ಬೋರ್ಡ್ ಹಾಕಿದ್ದಾರೆ ನೋಡಿ. ಬಟ್ ಆದರೆ ಇಲ್ಲಿ ತುಂಬ ಇನ್ಸಿಡೆಂಟ್ಗಳು ನಡೆದಿದೆ ಬ್ರದರ್ಸ್. ಇಲ್ಲಿ ನೋಡಿ ಫುಲ್ ಬೋರ್ಡಲ್ಲಿ ಯಾವುದಾವುದೋ ಒಂದು ಫೋಟೋಗಳೆಲ್ಲ ಹಾಕ್ಬಿಟ್ಟಿದ್ದಾರೆ. ಕಾಸ್ಟನ್ ಫೋಟೋನ ಏನೋ ರಿಯಲಾಗಿ ಆಗಿರೋದು ಏನೋ ಗೊತ್ತಿಲ್ಲ. ಸೊ ಹಾಕಿದ್ದಾರೆ. ಆದರೆ ಖಂಡಿತವಾಗ್ಲೂ ನೀರು ಮಾತ್ರ ಎಲ್ಕೊಂಡು ಹೋಗೋದು ಮಾತ್ರ ಹಳೆ ಬಂದ್ಬಿಟ್ಟು ಎಲ್ಕೊಂಡು ಹೋಗ್ಬಿಡ್ತದೆ ಅದು. ಹೆಂಗೆ ಹೋಗ್ತಿದೆ ನೋಡಿ. ಸೌಂಡು ಕೇಳಿಸ್ತಿದೆಯೇನೋ ಗೊತ್ತಿಲ್ಲ, ಕೇಳಿಸ್ತಿರ್ಬೇಕು ಮೋಸ್ಟ್ಲಿ ಥರ ಇದೆ.
ಆಲ್ಮೋಸ್ಟ್ ಹಂಗೂ ಹಿಂಗೂ ರೀಚ್ ಆದ್ವಿ. ಕಣ್ಣೆಲ್ಲ ಫುಲ್ ಯೆಲ್ಲೋಯಿಶ್ ಆಗಿಬಿಟ್ಟಿದೆ, ರೆಡ್ ಆಗಿಬಿಟ್ಟಿದೆ ನೋಡಿ. ಸೊ ಹಂಗೂ ಹಿಂಗೂ ರೀಚ್ ಆದ್ವಿ. ಸರ್ಪ್ರೈಸ್ ಸಂಗಮ ಬಟ್ ಈ ಥರ ಇರ್ತದೆ, ಈ ಸಿಚುಯೇಷನಲ್ಲಿ ಇರ್ತದೆ ಅಂತ ನಾನು ತುಂಬ ಎಕ್ಸ್ಪೆಕ್ಟೇ ಮಾಡಿಲ್ಲ ಬ್ರದರ್ಸ್ ನಿಜವಾಗ್ಲೂ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಸುಮ್ಮನೆ ಸರಿ ಆಯಿತು, ಫೋಟೋಶೂಟ್ ಆದರೂ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಬಂದೆ. ಇಲ್ಲಿ ನೋಡಿ ಹೇಗಿದೆ, ಹೇಗೆ ಕಾಣಿಸ್ತಿದೆ ನೋಡಿದ್ರಾ, ಸಾಕಾಗಲ್ಲ ವ್ಯೂ. ಬಾ ವ್ಯೂ ಚೆನ್ನಾಗಿದೆ, ಬಟ್ ಸ್ನಾನ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು. ವಾಟ್ ಟು ಡೂ, ನಮ್ಮ ಟೈಮ್ ಸರಿ ಇಲ್ವೋ, ನಾವು ಬಂದಿರೋ ಟೈಮ್ ಸರಿ ಇಲ್ವೋ ಏನೋ ಗೊತ್ತಿಲ್ಲ. ಹೆಂಗೋ ಏನೋ ಬಂದ್ವಿ, ನೋಡಿದ್ವಿ. ಬಟ್ ಇನ್ನೊಂದು ಪಾಯಿಂಟ್ ಇದೆ ಬ್ರದರ್ಸ್, ಅಲ್ಲೇ ಹೋಗ್ತಾ ತೋರಿಸ್ತೀನಿ ನೋಡಿ ನಿಮಗೆ. ಆ ಪಾಯಿಂಟ್ ಕೂಡ ಚೆನ್ನಾಗಿದೆ. ಬಟ್ ಆಲ್ಮೋಸ್ಟ್ ಎಲ್ಲರೂ ಬಂದಿರ್ತೀರ ಸಂಗಮ ಅನ್ನೋ ಒಂದು ಪ್ಲೇಸಿಗೆ, ಆಲ್ಮೋಸ್ಟ್ ಎಲ್ಲರೂ ಬಂದಿರ್ತೀರ ಬ್ರದರ್ಸ್. ಇಲ್ಲಿವರೆಗೂ ನೀರು ಬಂದಿದೆ ಬ್ರದರ್ಸ್, ಇಲ್ಲಿ ನೋಡಿ ಒಂದು ನಿಮಿಷ ನೋಡಿ, ಇಲ್ಲೆಲ್ಲ ಫುಲ್ ವೆಟ್ಟಾಗಿದೆಯಾ. ನಾನು ಇವಾಗ ನೋಡ್ತಿದ್ದೀನಿ, ಕಾಲು ಇಕ್ಬಿಟ್ಟು ಫುಲ್ ವೆಟ್ಟಾಗಿದೆ, ಇಲ್ಲಿವರೆಗಿದೆ ನೀರು. ವಾಹ್ ವಾಹ್. ಸೊ ಇಲ್ಲಿವರೆಗೂ ನೀರು ಬಂದಿದೆ. ಸೊ ಬಂದಿರ್ತೀರ ಆಲ್ಮೋಸ್ಟ್ ಎಲ್ಲರೂ ಸಂಗಮ ಈ ಪ್ಲೇಸಿಗೆ ಖಂಡಿತವಾಗ್ಲೂ ಬಂದಿರ್ತೀರ. ನನಗಿಂತ ಜಾಸ್ತಿ ಎಂಜಾಯ್ ಮಾಡಿರ್ತೀರ. ಸೊ ನನ್ನ ಟೈಮ್ ಏನೋ ಸರಿಯಿಲ್ಲ, ನಾನು ಬಂದಿರೋ ಟೈಮು ಸರಿಯಿಲ್ಲ. ಸೊ ನನ್ನ ಕೈಯಲ್ಲಿ ಎಂಜಾಯ್ ಮಾಡೋಕ್ಕಾಗಿಲ್ಲ, ಆ ಎಂಜಾಯ್ಮೆಂಟ್ನ ನಿಮಗೆ ಶೇರ್ ಮಾಡೋಕ್ಕಾಗಿಲ್ಲ. ಸೊ ಇಟ್ಸ್ ಓಕೆ ಬ್ರದರ್ಸ್, ತೊಂದರೆ ಇಲ್ಲ. ಇನ್ನು ನೆಕ್ಸ್ಟ್ ಟೈಮ್ ಕೂಡ ಬರ್ಬೋದು, ಏನೂ ತೊಂದರೆ ಇಲ್ಲ. ಬಂದ್ಬಿಟ್ಟು ವ್ಲಾಗ್ ಮಾಡಿಬಿಟ್ಟು ಎಂಜಾಯ್ ಮಾಡಿಬಿಟ್ಟು ನಿಮಗೂ ಶೇರ್ ಮಾಡ್ತೀನಿ. ಸೊ ಬ್ರದರ್ಸ್, ಸೊ ಫಿಶಸ್ಸು ತಿನ್ನೋಣ ಅಂದ್ಬಿಟ್ಟು ನಾವು ಒಂದು ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿದ್ವಿ. ಸೊ ಈ ಪರಿಸ್ಥಿತಿಯಲ್ಲಿ ಅವರು ಪಾಪ ಫಿಶಿಂಗ್ ಹೋಗೋಕ್ಕಾಗಲ್ಲ. ಸೊ ಅವ್ರಿಗೂ ಪಾಪ ಲಾಸು ಎಲ್ಲ. ಸೊ ಅವರು ಏನು ಅರ್ನ್ ಮಾಡೋಕ್ಕಾಗಲ್ಲ. ಸರಿ, ಒಂದು ಜಾಗಕ್ಕೆ ಬಂದಿದ್ದೀವಿ, ಆ ಜಾಗನ ತೋರಿಸ್ತೀನಿ ನೋಡಿ ಒಂದು ಸ್ವಲ್ಪ ಹೇಗಿದೆ ಅಂತ ಮಾತ್ರ ಹೇಳಿ, ಓಕೆನಾ. ಸೊ ಆ ಸರ್ಪ್ರೈಸೇ ಕೊಡೋಕ್ಕಾಗಿಲ್ಲ. ಸೊ ಈ ಸರ್ಪ್ರೈಸ್ ಆದರೂ ನಿಮಗೆ ಕೊಡ್ತೀನಿ ನೋಡಿ ಹೇಗಿದೆ ಅಂದ್ಬಿಟ್ಟು. 1 2 3 ಗೋ. ಹೇಗಿದೆ ನೋಡಿ ಪ್ಲೇಸ್, ಹಿಂಗಿದೆ ನೋಡಿ. ಏನು ವ್ಯೂ, ಆ ವ್ಯೂ ನೋಡಿ, ಆ ಕ್ಲೌಡ್ಸ್ ನೋಡಿ ಬ್ರದರ್ಸ್, ಹೇಗಿದೆ ನೋಡಿ. ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಿಜವಾಗ್ಲೂ ಈ ಕಡೆ ನೀವು ಬರಲೇಬೇಕು ಇಂಥ ಪ್ಲೇಸ್ಗೆ. ಸಾಕಾಗಿದೆ ವ್ಯೂ. ಈ ಮೌಂಟೇನ್ ತೋರಿಸ್ತೀನಿ ನೋಡಿ, ವಾಹ್ ಹೇಗಿದೆ ನೋಡಿ ಬ್ರದರ್. ಇಲ್ಲಿ ನೋಡಿ ಹೇಗಿದೆ ಅಲ್ಲ, ವಾಹ್ ಬ್ರದರ್ಸ್. ನಿಜವಾಗ್ಲೂ ಇಂಥ ಪ್ಲೇಸಿಗೆ ನೀವು ಬರಲೇಬೇಕು. ಸೊ ಸಂಗಮ ಬಂದರೆ ಈ ಥರ ಪ್ಲೇಸಿಗೆ ನೀವು ಬರೋಕ್ಕೆ ಮಿಸ್ ಮಾಡ್ಕೋಬೇಡಿ. ಸೊ ಸಂಗಮದಲ್ಲಿ ಎಂಜಾಯ್ಮೆಂಟ್ ಮಾಡೋಕ್ಕಾಗಿಲ್ಲ, ವಾಟರ್ ಫಾಲ್ಸ್ ಹತ್ರ ಎಂಜಾಯ್ಮೆಂಟ್ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಾದರೂ ಒಂದು ಸ್ವಲ್ಪ ಪೀಸ್ ಆಗಿರೋಣ ಅಂದ್ಬಿಟ್ಟು ಈ ಕಡೆ ಬಂದ್ವಿ. ಆದರೆ ಇಲ್ಲಿ ನೋಡಿ ಪ್ಲೇಸ್ ಹೇಗಿದೆ ನೋಡಿ, ಡಬಲ್ ಪೀಸಲ್ಲಿದೆ, ಖರಾಬು. ಅಪ್ಪಾ ಬ್ರದರ್ಸ್, ಹೇಗಿದೆ ಗೊತ್ತಾ ಫೀಲು, ಆ ವಿಂಡ್ ಬ್ರೀಸು ಜೊತೆಗೆ ಬೀಸ್ಟು ಶೇರ್ ಮಾಡ್ಕೊಳ್ಳೋಕ್ಕೆ ನೀವು ಸಾಕಾಗಿದೆ ಬ್ರದರ್ಸ್. ಬ್ರದರ್ಸ್ ಹೇಗಿದೆ ಹೇಳಿ. ಸೊ ಬೆಂಗಳೂರಲ್ಲಿ ಇದ್ಬಿಟ್ಟು ಇಂಥ ಒಂದು ಪ್ಲೇಸ್ ಬಂದಿಲ್ಲ ಅಂತ ಹೇಗೆ ಹೇಳಿ ಬ್ರದರ್ಸ್. ಸೊ ಸಂಗಮ ವಾಟರ್ ಫಾಲ್ಸಿಗೆ ಬಂದ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ಹಂಗೆ ರೈಟ್ ಹೇಳ್ಬಿಡ್ಬೇಡಿ. ಸೊ ಈ ಕಡೆನೂ ಒಂದು ಸ್ವಲ್ಪ ಬಂದು ನೋಡಿ, ಲೆಫ್ಟ್ ರೈಟಲ್ಲಿ ಖರಾಬಾಗಿದೆ ಮೌಂಟೇನ್ ನೋಡಿ. ನಾನು ಹಿಂದ್ಗಡೆ ಹೇಗೆ ಕಾಣಿಸ್ತಿದೆ, ಏನು ಪೀಕಲ್ಲಿ ಕಾಣಿಸ್ತಿದೆ ನೋಡಿದ್ರ, ಚಾನ್ಸೇ ಇಲ್ಲ ಬ್ರದರ್ಸ್ ನಿಜವಾಗ್ಲೂ. ಬ್ರದರ್ಸ್ ಇನ್ನೊಂದು, ನಮ್ಮ ಜೊತೆ RXL ಬರ್ತಿದ್ರಲ್ಲ, ಅವರು ಇಲ್ಲಿಗೆ ಬಂದಿದ್ದಾರೆ. ಸೊ ಬ್ರದರ್ಸ್ ಸಾಕಾಗಿದೆ. ಸೊ ದಯವಿಟ್ಟು ಈ ಪ್ಲೇಸ್ನ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅಲ್ಲಿ ನೋಡಿ ಇನ್ನೊಂದು ಪೀಕಲ್ಲಿದೆ, ಅಲ್ಲೋಗಿ ನಿಂತ್ಕೊಂಡು ಮಾಡಬೇಕು ಅಂದ್ಕೊಂಡಿದ್ದೆ. ಇದೀಗ ಒಂದು ನಿಮಿಷ ಹಂಗೆ ಹೋಗ್ತೀನಿ. ಸೊ ಕಪಲ್ಸ್ ಜೊತೆ ಬಂದರೆ ಇನ್ನೂ ಪೀಸ್ಫುಲ್ಲಾಗಿರ್ತದೆ. ಸೊ ನಿಮ್ಮ ಹ್ಯಾಪಿನೆಸ್ ಶೇರ್ ಮಾಡ್ಕೊಳ್ಳೋಕ್ಕೆ ಇನ್ನೂ ಪೀಸ್ಫುಲ್ಲಾಗಿರ್ತದೆ. ಸೊ ದಯವಿಟ್ಟು ಸ್ಯಾಟರ್ಡೆ ಸಂಡೇ ವೀಕ್ ಡೇಸಲ್ಲಿ ಬಂದುಬಿಡಿ. ಸೊ ವೀಕ್ ವೆನ್ಸಲ್ಲಿ ಬಂದರೆ ಆಫೀಸಲ್ಲಿರೋ ಸ್ಟ್ರೆಸ್ಫುಲ್ ಎಲ್ಲ ಸ್ಟ್ರೆಸ್ಸು ಇಲ್ಲಿ ಕಳೆದು ಹೋಗ್ಬಿಡ್ತದೆ. ಒಂಟಿ ಸಲ ಆಗೋ ಥರ ಒಂದು ಮರ ಇದೆ, ತೋರಿಸ್ತೀನಿ. ಸರಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮನ್ನ ನೋಡ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಔಟ್ ಫ್ರಮ್ ರಾಜು ಮತ್ತು ಚಾರ್ಲಿ ಜೊತೆಗಿಲ್ಲ ರಾವಣ. ಸೈನಿಂಗ್ ಔಟ್ ಫ್ರಮ್ ರಾಜು ಮತ್ತು ರಾವಣ. ಸೊ ಇವತ್ತೊಂದು ಚಾರ್ಲಿನ ಬಿಟ್ಕೊಡ್ಬಾರ್ದಲ್ವ. ಸೊ ಸೈನಿಂಗ್ ಔಟ್ ಫ್ರಮ್ ರಾಜು ಮತ್ತು ಚಾರ್ಲಿ. ಎಲ್ಲರೂ ಎಲ್ಲಿದ್ರೂ ಸೇಫಾಗಿರಿ ದಯವಿಟ್ಟು.
ಗಾಡಿ ಎತ್ತಬೇಕಾದ್ರೆ ದಯವಿಟ್ಟು ಹೆಲ್ಮೆಟನ್ನು ಹಾಕಿ ಗಾಡಿ ಓಡಿಸಿ, ಗಾಡಿ ಎತ್ತಿ ದಯವಿಟ್ಟು ಆಫ್ ಹೆಲ್ಮೆಟನ್ನು ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಅಂಟಿಲ್ ದೆನ್ ಬಿ ಕೇರ್ಫುಲ್ ಆ್ಯಂಡ್ ಬಿ ಸೇಫ್ ವೆರ್ ಎವರ್ ಯುವರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಸೈನಿಂಗ್ ಔಟ್ ಫ್ರಮ್ ರಾಜು ಮತ್ತು ಚಾರ್ಲಿ. ಬಾಯ್.